ನದಿಯ ಗೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 6. ದೇವರ ದಯೆಯಿಂದ ಮತ್ತು ಡಾಕ್ಟರ್ನ ಟ್ರೀಟ್ಮೆಂಟ್ ಮತ್ತು ಪದ್ಮಾರವರ ಆರೈಕೆಯಲ್ಲಿ ಸಿಂಧು 1 ವರ್ಷದ ನಂತರ ಶಾಕ್ನಿಂದ ಹೊರಬಂದಿದ್ದಳು. ಮಗು ಕೂಡ ಅಜ್ಜಿಯ ಆರೈಕೆಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತಿತ್ತು. ನಂಜನಗೂಡಿಗೆ ಹೋಗಿ ಹರಕೆಯ ಪೂಜೆಯನ್ನು ಮಾಡಿಸಿಕೊಂಡು ಕೂಡ ಬಂದಿದ್ದರು. ನಂಜನಗೂಡಿನಿಂದ ಬಂದ 20 ದಿನಗಳ ನಂತರ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ನಾಮಕರಣ ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದರು ರಾಜಣ್ಣ ದಂಪತಿಗಳು. ಅದರಂತೆ ಆತ್ಮೀಯ ಫ್ರೆಂಡ್ಸ್ಗಳನ್ನು ಮಾತ್ರ ಕರೆದಿದ್ದರು. ನೆಂಟರುಗಳನ್ನು, ಬಂಧು ಬಳಗದವರನ್ನು ಯಾರನ್ನೂ ಕರೆದಿರಲಿಲ್ಲ. ಸಿಂಧೂಳ ಸ್ಥಿತಿ ನೋಡಿ ಆಡಿಕೊಂಡು ನಕ್ಕವರೇ ಜಾಸ್ತಿ. ಅವಳನ್ನು ಮನೆಯಲ್ಲಿಟ್ಕೊಂಡು ಏನು ಮಾಡ್ತಿದ್ದೀರಾ, ಯಾವುದಾದ್ರೂ ಹುಚ್ಚಾಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಅಂತ ಬಿಟ್ಟು ಸಲಹೆ ಕೊಟ್ಟು ಆಡಿಕೊಂಡವರೇ ಜಾಸ್ತಿ. ಅದಕ್ಕೆ ಮಗುವಿನ ನಾಮಕರಣಕ್ಕೆ ನೆಂಟರನ್ನು ಯಾರನ್ನೂ ಕರೆದಿರಲಿಲ್ಲ ರಾಜಣ್ಣ ದಂಪತಿಗಳು. ಈಗ ತಾನೇ ಚೇತರಿಸಿಕೊಳ್ಳುತ್ತಿರುವ ಸಿಂಧೂಳ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ಮಾತಾಡಿ ಸುಮ್ಮನೆ ಪಾಪ ಅವಳಿಗೆ ನೋವು ಮಾಡ್ತಾರೆ ಅಂತ. ಯಾಕೆ ಮತ್ತೆ ಅವಳಿಗೆ ನೋವು ಕೊಡೋದು ಅಂತ ಸುಮ್ಮನಾದ್ವಿ. ನಮ್ಮವರು ತಮ್ಮವರು ಅನ್ನುವವರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಲ್ಲ. ಏನೋ ಸಿಂಧುನೇ ಬೇಕು ಅಂತ ಸಂತೋಷನನ್ನು ಸಾಯಿಸಿದ್ದಾಳೆ ಅನ್ನೋ ಥರ ಮಾತನಾಡ್ತಾರೆ. ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತರೆ ಪಾಪ ಸಿಂಧು ತಪ್ಪೇನು ಇದರಲ್ಲಿ? ಬರೀ ಸಿಂಧು ಪರಿಸ್ಥಿತಿಯಲ್ಲ, ಎಷ್ಟೋ ಹೆಣ್ಣು ಮಕ್ಕಳು ಈ ನೋವನ್ನು ಅನುಭವಿಸುತ್ತಿದ್ದಾರೆ. ಗಂಡನ ಮನೆಯಲ್ಲಿ ಏನೇ ಕೆಟ್ಟದಾದರೂ ಅದಕ್ಕೆ ಕಾರಣ ಆ ಮನೆಗೆ ಸೊಸೆಯಾಗಿ ಬಂದ ಹೆಣ್ಣೇ ಕಾರಣ ಅನ್ನೋ ಹಾಗೆ ಮಾತನಾಡುತ್ತಾರೆ. ಸುಮ್ಮನೆ ಇಲ್ಲ ಸಲ್ಲದ್ದನ್ನೆಲ್ಲ ಮಾತಾಡಿ ನಮಗೂ ಮತ್ತು ಸಿಂಧು ಇಬ್ಬರಿಗೂ ನೋವು ಕೊಡ್ತಾರೆ ಅಂತ ಈ ಸಲ ಯಾವ ನೆಂಟರನ್ನು ಕರೆಯಲಿಲ್ಲ. ಅತ್ಯಾಪ್ತರನ್ನು ಮಾತ್ರ ಕರೆದಿದ್ವಿ. ರಜತ್ಗೆ ನೀನೇ ಹೆಸರನ್ನು ಇಡಬೇಕಪ್ಪ ಅಂತ ಹೇಳಿದಾಗ, ಬೇಡಮ್ಮ, ನೀವೇ ಯಾವುದಾದ್ರೂ ಹೆಸರನ್ನು ಇಡಿ ಅಂತ ಹೇಳಿದ್ದ. ಇಲ್ಲ ರಜತ್, ನೀನೇ ಹೆಸರನ್ನು ಸೆಲೆಕ್ಟ್ ಮಾಡಿ ನೀನೇ ಇಡಬೇಕು. ಯಾಕಂದರೆ ನಿನ್ನಿಂದಲೇ ಇವತ್ತು ನನ್ನ ಮಗಳು ಚೆನ್ನಾಗಿದ್ದಾರೆ ಮತ್ತು ಬದುಕಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀನೇ ರಜತ್. ಇದು ನಮ್ಮ ಮನೆಯವರೆಲ್ಲರ ಆಸೆ. ಅದಕ್ಕೆ ನಿನಗೆ ಇಷ್ಟವಾದ ಹೆಸರನ್ನು ಸೆಲೆಕ್ಟ್ ಮಾಡಿ ಇಡಬೇಕು ಅಂತ ಎಲ್ಲರ ಬಲವಂತಕ್ಕೆ ಮಣಿದು ಅವನೇ ಹೆಸರನ್ನು ಸೆಲೆಕ್ಟ್ ಮಾಡಿ ಪಾಪುವಿನ ಕಿವಿಯಲ್ಲಿ ಅಪ್ಪನ ಸ್ಥಾನದಲ್ಲಿ ಕೂತು 3 ಸಲ ನೀನು ನಮಗೆ ಸಮುದ್ರದ ಆಳದಲ್ಲಿ ಸಿಕ್ಕ ಮುತ್ತು, ಸ್ವಾತಿ ಮುತ್ತಿನಂತೆ. ಈ ಮನೆಯ ಸ್ವಾತಿ ಮುತ್ತು ಇವಳ ಹೆಸರು ಸ್ವಾತಿ 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 ಅಂತ 3 ಸಲ ಮಗುವಿನ ಕಿವಿಯಲ್ಲಿ ಹೇಳಿ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಒಳ್ಳೆಯ ಹೆಸರನ್ನು ಮಾಡಿ ನಿನ್ನಮ್ಮನಿಗೆ, ನಿಮ್ಮಜ್ಜಿ, ತಾತನಿಗೆ ಎಲ್ಲರಿಗೂ ಕೀರ್ತಿಯನ್ನು ತಂದುಕೊಡುವಂತಾಗಲಿ ಎಂದು ಹಾರೈಸಿ ಆ ಮಗುವಿನ ಕೊರಳಿಗೆ ಸಣ್ಣದ ಚಿನ್ನದ ಚೈನ್ ಮತ್ತು ಪುಟ್ಟ ಪುಟ್ಟ ಬೆರಳುಗಳಿಗೆ ಪುಟ್ಟ ಉಂಗುರ ತೊಡಿಸಿ ಮಗುವಿನ ಹಣೆಗೆ ಮುತ್ತಿಟ್ಟು ಮಗುವನ್ನು ಸಿಂಧು ಕೈಗೆ ಕೊಡುತ್ತಾನೆ. ಅವನ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಉಡುಗೊರೆ ಕೊಟ್ಟು ಮಗುವಿಗೆ ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಹೋದರು. ಕೊನೆಯಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಊಟ ಮಾಡುವಾಗ ರಜತ್ ಕೂಡ ನಮ್ಮ ಜೊತೆಯಲ್ಲೇ ಕುಳಿತು ಊಟ ಮಾಡಿ ಹೊರಟಿದ್ದನು. ರಜತ್ ಅವನ ತಂದೆ ತಾಯಿಯನ್ನು ಕೇಳಿಕೊಂಡರೂ ನಾಮಕರಣಕ್ಕೆ ಬರಲು ಹೇಳಿದರೂ ಕೂಡ ಅವರು ಕೆಲಸದ ನೆಪ ಹೇಳಿ ಬಂದಿರಲಿಲ್ಲ. ಅವರಿಗೆ ಮಗನ ವರ್ತನೆ ಮೇಲೆ ಬೇಸರ ಮೂಡಿತು. ದುಡ್ಡು ಕಾಸಿಗೆ ತೊಂದರೆ ಇದ್ದರೂ ಕೂಡ ಸಿಂಧು ಮತ್ತು ಮಗುವಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು ಪದ್ಮಾ ರಾಜಣ್ಣ ದಂಪತಿಗಳು. ಮಗುವಿಗೆ ಈಗ 1.5 ವರ್ಷ. ಸಿಂಧು ಕೂಡ ಮೊದಲಿನಂತೆ ಆಗಿದ್ದಳು. ಸಿಂಧು ಮತ್ತು ಸಂತೋಷ್ ಇದ್ದ ಮನೆಯನ್ನು ಖಾಲಿ ಮಾಡಿಕೊಂಡು ಬಂದಿದ್ದೆವು. ಸಿಂಧು ಮತ್ತು ಪಾಪು ಇಬ್ಬರು ಹುಷಾರಾಗಿದ್ದರೂ ಕೂಡ ರಜತ್ ನಮ್ಮ ಮನೆಗೆ ಬಂದು ಮಾಡಿ ಹೋಗುತ್ತಿದ್ದ. ಅವತ್ತು ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದಾಗ ಸಿಂಧು ಸಪ್ಪಾಗಿ ಕುಳಿತಿರುವುದನ್ನು ನೋಡಿದ ರಜತ್, ಯಾಕೆ ಸಿಂಧು, ತಲೆನೋವ್ತಿದ್ಯಾ, ಹುಷಾರಿಲ್ವಾ, ಯಾಕೆ ಒಂಥರ ಇದೆಯಾ ಅಂತ ಕೇಳಿದಾಗ ಸಿಂಧು, ತಲೆನೋವು ಏನೂ ಇಲ್ಲ ಡಾಕ್ಟ್ರೇ, ಹುಷಾರಾಗಿದ್ದೀನಿ. ಮನೆಯಲ್ಲಿ ಕುಳಿತು ಬೇಜಾರು, ಕೆಲಸಕ್ಕೆ ಹೋಗ್ತೀನಮ್ಮ ಅಂತ ಅಮ್ಮನಿಗೆ ಹೇಳಿದ್ರೆ ಕೆಲಸಕ್ಕೆ ಹೋಗುವುದು ಬೇಡ ಅಂತ ಹೇಳುತ್ತಿದ್ದಾರೆ. ಇನ್ನು ಎಷ್ಟು ದಿನ ಹೀಗೆ ಸುಮ್ಮನೆ ಕೂತು ತಿನ್ನೋದು? ನನ್ನ ಮಗಳಿಗಾಗಿ ಆದರೂ ನಾನು ದುಡಿಬೇಕು.
ಅವಳಿಗಾಗಿ ಆದರೂ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವೇ ಹೇಳಿ ಡಾಕ್ಟರ್, ನಾನು ಕೆಲಸಕ್ಕೆ ಹೋಗ್ಬೋದು ತಾನೆ? ಈಗ ನಾನು ಹುಷಾರಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಲ್ವಾ? ಅಂದಮೇಲೆ ಕೆಲಸಕ್ಕೆ ಹೋದರೆ ಏನು? ನೀವಾದರೂ ಅಮ್ಮನಿಗೆ ಹೇಳಿ ಡಾಕ್ಟ್ರೇ, ನನ್ನ ಕೆಲಸಕ್ಕೆ ಕಳುಹಿಸೋಕೆ ಅಂತ ಹೇಳಿ ಡಾಕ್ಟರ್ ರಜತ್ನ ನೋಡುತ್ತಾಳೆ. ಅವಳ ಮುದ್ದಾದ ಮುಖ, ಮುದ್ದಾಗಿ ಮನವಿ ಮಾಡುತ್ತಿರುವವಳನ್ನು ನೋಡಿ ಕಳೆದೇ ಹೋಗಿದ್ದ. ಎಷ್ಟೋ ವರ್ಷಗಳ ಮುಂಚೆ ಅವನ ಹೃದಯ ಅವಳ ಸ್ನಿಗ್ಧ ಸೌಂದರ್ಯಕ್ಕೆ ಸೋತಿತ್ತು. ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವ ಮುಂಚೆಯೇ ಕಳೆದುಕೊಂಡು ತುಂಬ ಬೇಸರವಾಗಿದ್ದ ಅವನಿಗೆ ಮತ್ತೆ ಅವನ ಪ್ರೀತಿ ಕೈ ಸೇರಿತ್ತು. ಡಾಕ್ಟರ್ ಡಾಕ್ಟರ್ ಅಂತ ಕರೆದ ಸಿಂಧುವಿನ ದನಿಗೆ ಎಚ್ಚೆತ್ತು. ಅಯ್ಯೋ ಅಷ್ಟೇನಾ? ಅದಕ್ಕೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ದೀಯಾ? ಸರಿ ಆಯಿತು, ಹೇಳ್ತೀನಿ ಬಾ ಅಂತ ಕರೆದುಕೊಂಡು ಹೋಗುತ್ತಾನೆ. ಹೇಗಿದ್ದರೂ ನೀನದು PUC ಆಗಿದೆ ಅಲ್ವಾ? ನಮ್ಮ ಹಾಸ್ಪಿಟಲ್ನಲ್ಲೇ ರಿಸೆಪ್ಷನಿಸ್ಟ್ ಕೆಲಸ ಖಾಲಿ ಇದೆ, ನಾನು ರೆಕಮೆಂಡ್ ಮಾಡ್ತೀನಿ. ನೀನು ಆರಾಮಾಗಿ ಕುಳಿತು ಕೆಲಸ ಮಾಡ್ಬೋದು, ಆಯಾಸ ಕೂಡ ಆಗಲ್ಲ. ಡಾಕ್ಟರ್ಗಳು ಕೂಡ ತುಂಬ ಇರ್ತಾರೆ, ನಾನು ಕೂಡ ಇರ್ತೀನಿ, ಏನೂ ಆಗಲ್ಲ. ಧೈರ್ಯವಾಗಿ ನೀನು ಕೆಲಸ ಮಾಡಬಹುದು. ಅಮ್ಮನಿಗೆ ನಾನು ಹೇಳ್ತೀನಿ, ನೀನು ನಿನ್ನ ಮಾಸ್ಕ್ ಕಾರ್ಡ್ಸು ಎಲ್ಲ ತೆಗೆದುಕೊಂಡು ನಾಳೆ ಬೆಳಿಗ್ಗೆ ಶ್ರೀ ಸಾಯಿ ಹಾಸ್ಪಿಟಲ್ ಹತ್ತಿರ ಬಾ. ಈಗ ಪದ್ಮಮ್ಮನ ಹತ್ತಿರ ಮಾತಾಡೋಣ ಬಾ ಅಂತ ಹೇಳಿ ಕರೆದುಕೊಂಡು ಹೋಗುತ್ತಾರೆ. ಸಿಂಧುನ ಪದ್ಮ ಮತ್ತು ರಾಜಣ್ಣನವರ ಹತ್ತಿರ ಕರೆದುಕೊಂಡು ಹೋದ ರಜತ್, ಅಮ್ಮ ಯಾಕೆ ಸಿಂಧುಗೆ ಕೆಲಸಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರಂತೆ? ನಾನು ನಿಮ್ಗೆ ಹೇಳಿದ್ದೀನಲ್ವಾ, ಸಿಂಧು ಈಗ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾಳೆ. ಸಿಂಧುನ ಬೇರೆ ಎಲ್ಲೋ ಕಳಿಸ್ಬೇಡಿ, ನಮ್ಮ ಹಾಸ್ಪಿಟಲ್ಗೆ ಕೆಲಸಕ್ಕೆ ಕಳುಹಿಸಿ. ಅವಳಿಗೂ ಮನೆಯಲ್ಲೇ ಇದ್ದರೆ ಪಾಪ ಬೇಸರದ ಜೊತೆ ಹಳೆ ನೆನಪುಗಳು ಕಾಡುತ್ತವೆ. ಕೆಲಸಕ್ಕೆ ಸೇರಿದರೆ ಹಳೆ ನೆನಪುಗಳನ್ನು ಮರೆಯೋಕ್ಕೆ ಸಾಧ್ಯವಾಗುತ್ತದೆ. ಹೊಸ ಜನಗಳ ಪರಿಚಯ, ಹೊಸ ಜಾಗದಲ್ಲಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಹಳೆ ಕಹಿ ನೆನಪುಗಳನ್ನು ಮರೆಯಲಿ ಮತ್ತು ಹಾಗೆ ಹೊಸ ಬದುಕನ್ನು ಕಟ್ಟಿಕೊಳ್ಳಲಿ ಅಂತ ಹೇಳುತ್ತಾನೆ. ರಜತ್ ಹೇಳಿದ್ದು ಪದ್ಮ ಮತ್ತು ರಾಜಣ್ಣ ದಂಪತಿಗಳಿಗೂ ಸರಿ ಎನಿಸಿ ಸಿಂಧುಗೆ ಕೆಲಸಕ್ಕೆ ಹೋಗಲು ಒಪ್ಪಿಕೊಳ್ತಾರೆ. ಸಿಂಧುಗೆ ತುಂಬ ಖುಷಿಯಾಗಿ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಿಮ್ಮಿಂದ ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಮಗಳನ್ನು ನೋಡಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗೋತ್ತಿಲ್ಲ ಅಂತ ಕೈ ಮುಗಿತಾಳೆ. ಅವಳ ಕೈ ಹಿಡಿದು ಕೆಳಗಿಳಿಸಿ, ಇಷ್ಟಕ್ಕೆಲ್ಲ ಕೈ ಮುಗಿಬೇಕಾ ಸಿಂಧು ಅಂತ ಹೇಳಿ, ಅಮ್ಮ ನಾನಿನ್ನು ಬರ್ತೀನಿ. ಸಿಂಧು ಬೆಳಗ್ಗೆ ಶ್ರೀ ಸಾಯಿ ಹಾಸ್ಪಿಟಲ್ ಹತ್ರ ಬಾ, ನಾನೆಲ್ಲ ಮಾತನಾಡಿರ್ತೀನಿ ಅಂತ ಹೇಳಿ ಹೋಗುತ್ತಾನೆ. 1.5-2 ವರ್ಷಗಳಿಂದ ಸಿಂಧು ಕೆಲಸಕ್ಕೆ ಹೋಗುತ್ತಿದ್ದಾಳೆ ಅಂತ ತನ್ನ ಮಗಳ ಜೀವನದ ಬಗ್ಗೆ ಜ್ಞಾಪಿಸಿಕೊಳ್ಳುತ್ತಾರೆ. ಎದುರು ಮನೆಯ ಜಲಜಮ್ಮನ ಮಗಳು 8 ತಿಂಗಳ ಗರ್ಭಿಣಿ ಪ್ರೇಮನ ನೋಡಿ ಎಡವಿ ಬೀಳುತ್ತಿದ್ದವಳನ್ನು ಹಿಡಿದುಕೊಳ್ಳುತ್ತಾ, ನಿಧಾನ ಕಣೋ ಪ್ರೇಮ, ಹುಷಾರಾಗಿ ಗಟ್ಟಿಯಾಗಿ ಹೆಜ್ಜೆ ಇಟ್ಟು ನಡೆ, ಇಲ್ಲಾಂದರೆ ಕಾಲು ಜಾರುತ್ತೆ ಅಂತ ಹೇಳಿ ಅವಳನ್ನು ಜೋಪಾನವಾಗಿ ಅವಳ ಮನೆಯೊಳಗೆ ಬಿಟ್ಟು ಬಂದ ಪದ್ಮ. ಗಿಂತ 1 ವರ್ಷಕ್ಕೆ ದೊಡ್ಡವಳು ಪ್ರೇಮ. ಈಗಿನ್ನೂ ಮದುವೆಯಾಗಿ ಚೊಚ್ಚಲ ಬಸರಿ. ಎಷ್ಟು ಹೆಣ್ಣುಮಕ್ಕಳಿಗೆ ನನ್ನ ಮಗಳ ವಯಸ್ಸಿಗೆ ಮದುವೆ ಆಗಿರುವುದಿಲ್ಲ. ಅಂಥದ್ರಲ್ಲಿ ನಮ್ಮ ದುಡುಕಿನ ನಿರ್ಧಾರ ಮತ್ತು ಸಂತೋಷ್ ಮನೆಯವರ ಬಲವಂತಕ್ಕೆ ಮಗಳ ಮದುವೆ ಮಾಡಿ ಚಿಕ್ಕ ವಯಸ್ಸಿಗೆ ಅವಳ ಬದುಕನ್ನು ಬರಡು ಮಾಡಿಬಿಟ್ವಿ. ದಾಂಪತ್ಯ ಜೀವನದ ಸುಖ ಕಾಣಬೇಕಿದ್ದ ನನ್ನ ಮಗಳು ಈಗ ಒಂಟಿಯಾಗಿ ಮಗುವಿನ ಮುಖ ನೋಡಿಕೊಂಡು ಬದುಕುತ್ತಿದ್ದಾಳೆ. ದೇವರೇ, ನಂತರ ನನ್ನ ಮಕ್ಕಳು ಕಷ್ಟಪಡುವುದು ಬೇಡ ಅಂತ ದೇವರಲ್ಲಿ ನನ್ನ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಪದ್ಮಾರವರನ್ನು ಎಚ್ಚರಿಸಿದ್ದು ಅವರ ವಠಾರದ ಪಕ್ಕದ ಮನೆಯ ಶಿವಮ್ಮ. ಕಣ್ರಿ ಅಂತ ಕೆಳಗೆ ಹೋಗುತ್ತಾರೆ. ಉಪ್ಪಿನಕಾಯಿ ಬೇಕಿತ್ತು ಕಣ್ರಿ ಪದ್ಮ, ನಿಮ್ಮ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಮಾಡಿದಂಗೆ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೆಯವರಿಗಂತೂ ಅಷ್ಟೇ, ನಿಮ್ಮ ಕೈಯಲ್ಲಿ ಮಾಡಿದ ಹಪ್ಪಳ ಉಪ್ಪಿನಕಾಯಿ ಇರಲೇಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಹಪ್ಪಳ ಉಪ್ಪಿನಕಾಯಿ ತೆಗೆದುಕೊಂಡು ಹೋದ ನಂತರ ಬತ್ತಿ ಮಾಡುತ್ತಾ ಕುಳಿತಾಗ ಅಕ್ಕಪಕ್ಕದ ಹೆಂಗಸರು ಬರ್ತಾರೆ. ನಮ್ಮ ವಠಾರದಲ್ಲಿ 15 ಮನೆಗಳಿವೆ. ಕೆಲವೊಂದಷ್ಟು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ದುಡಿಯಲು ಹೋದರೆ ಇನ್ನೊಂದಷ್ಟು ಜನ ಹೀಗೆ ಕೆಲಸ ಎಲ್ಲ ಮುಗಿದ ಮೇಲೆ ಮಾತನಾಡಲು ಕುಳಿತುಕೊಳ್ಳುತ್ತಿದ್ದರು.
ಪದ್ಮ ಗೃಹಿಣಿಯಾದರೂ ತಕ್ಕ ಮಟ್ಟಿಗೆ ಬುದ್ಧಿವಂತೆ ಕೂಡ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದರು. ಗಂಡನಿಗೂ ಕೂಡ ಹೊರೆಯಾಗದಂತೆ ಮನೆಯನ್ನು ನಡೆಸಿಕೊಂಡು ಹೋಗುವ ಸದ್ಗೃಹಿಣಿ. ಮಕ್ಕಳು ಸಣ್ಣವರಿದ್ದಾಗ ಚಿಕ್ಕ ಮನೆಯಾದರೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಇರುತ್ತಿದ್ದರು. ಈಗ ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗಿದ್ದಾರೆ. ಈಗ ಸ್ವಲ್ಪ ಕಷ್ಟವೇ ಆದರೂ ವಿಧಿ ಇಲ್ಲದೆ ಅದೇ ವಠಾರದಲ್ಲೇ ಇದ್ದೀವಿ. ಅದರಲ್ಲೂ ರಾಜಣ್ಣನ ಕಡೆಯವರು ಅಥವಾ ಪದ್ಮ ಕಡೆಯವರು ಯಾರಾದರೂ ತಿಂಗಳಿಗೊಮ್ಮೆ ನೆಂಟರು ಬಂದು 2-3 ದಿನ ಅಥವಾ ಕೆಲವೊಮ್ಮೆ 1 ವಾರ ಕೂಡ ಇರುತ್ತಿದ್ದರು. ಅವರ ಊಟ ತಿಂಡಿ ಅದು ಇದು ಅಂತ ದುಡಿದ ದುಡಿಮೆಯೆಲ್ಲ ಅಲ್ಲೇ ಖರ್ಚಾಗುತ್ತಿತ್ತು. ಮತ್ತು ಅವರ ವ್ಯಂಗ್ಯದ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಪದ್ಮ ಮತ್ತು ಮಕ್ಕಳು ರೋಸಿ ಹೋಗಿದ್ದರು. ಅವರ ಮಾತುಗಳು ಪದ್ಮ ಮತ್ತು ಮಕ್ಕಳಿಗೆ ನೋವಾಗುವಂತೆ ಮಾತನಾಡುವುದು ಮತ್ತು ಮಾಡುವುದು ಅವರ ಉದ್ದೇಶ. ರಾಜಣ್ಣನ ಮುಂದೆ ಮಾತ್ರ ಜೇನಿನಲ್ಲಿ ಹತ್ತಿ ತೆಗೆದಂಥ ಮಾತುಗಳು. ರಾಜಣ್ಣನನ್ನು ಬಿಟ್ಟರೆ ಇಲ್ಲ ದೇವರಂಥ ಮನುಷ್ಯ ಅನ್ನೋ ಥರ ನಯವಾಗಿ ಮಾತನಾಡುತ್ತಿದ್ದರು. ಬಂದು ಸುಮ್ಮನೆ ಕೂಡ ಹೋಗುತ್ತಿರಲಿಲ್ಲ. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಸಾಂಬಾರು ಪುಡಿ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಿದ್ದರು. ಅಲ್ಲಿಗೆ ದುಡ್ಡು ಹೋಯಿತು, ಸಾಮಾನು ಹೋಯಿತು, ಲಾಭವೂ ಇಲ್ಲ ಅಸಲು ಇಲ್ಲ, ಬರೀ ನಷ್ಟವೇ. ನೆಂಟರು ಬಂದರೆ ಪದ್ಮಾರವರು ಯಾರಿಗೂ ಎದುರು ಜವಾಬು ಕೊಡುತ್ತಿರಲಿಲ್ಲ. ಸಿಂಧು ಕೂಡ ಅಮ್ಮನಂತೆ ಸೈಲೆಂಟ್. ಆದರೆ ಶಿಲ್ಪ ಆಗಲ್ಲ. ಅವರು ಒಂದಂದರೆ ಇವಳು ತಿರುಗಿಸಿ 4 ಅವರ ಮಾತಿಗೆ ತಿರುಗೇಟು ಕೊಡುತ್ತಿದ್ದಳು. ಅವಳಿಗೂ ಬೈತಿದ್ರು. ನಿನ್ನಮ್ಮ ಏನು ಬುದ್ಧಿ ಕಲಿಸಿದ್ದಾರೆ, ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ, ಹೆಂಗಂದ್ರಂಗೆ ಮಾತಾಡ್ತೀಯ ಅಂತ ಬೈಯುತ್ತಿದ್ದರು. ಹಾ ಬಜಾರಿ ಕಣೆ ನೀನು, ನಿನ್ನಂಥ ಬಜಾರಿನ ಯಾರು ಮದುವೆ ಆಗ್ತಾರೆ, ನೀನು ಕಾಲಿಟ್ಟು ಮನೆ ಉದ್ಧಾರ ಆಗಲ್ಲ ಅಂತ ಬೈದು ಶಾಪ ಹಾಕುತ್ತಿದ್ದರು. ಅತ್ತೆ ಸುಮ್ಮನೆ ಇದ್ಬಿಡಿ, ಇಲ್ಲ ಅಂದರೆ ನಿಮ್ಮ ಮಗನನ್ನೇ ಲವ್ ಮಾಡಿ ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ನಿಮ್ಮ ಸೊಂಟ ಮುರಿದು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದರೆ ನನ್ನ ಹೆಸರು ಶಿಲ್ಪನೇ ಅಲ್ಲ ಅಂತ ಇವಳು ಕೂಡ ಮರು ಸವಾಲು ಹಾಕುತ್ತಿದ್ದಳು. ಪದ್ಮ ಶಿಲ್ಪಾಳ ಬೆನ್ನ ಮೇಲೆ 2 ಏಟು ಹಾಕಿ ನಡಿ ಸುಮ್ಮನೆ ಒಳಗೆ ಅಂತ ಬೈದು ಕಳಿಸುತ್ತಿದ್ದರು. ಶಿಲ್ಪ ವಿಷಯಕ್ಕೂ ಬೈಯುತ್ತಿದ್ದುದು ಪದ್ಮಾಳನ್ನೇ. ಅಮ್ಮ ಸರಿಯಾಗಿದ್ದರೆ ತಾನೇ ಮಕ್ಕಳು ಸರಿಯಾಗಿರೋದು, ನೂನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಮೂತಿ ತಿರುಗುತ್ತಿದ್ದರು. ಅಂತ ಅವರ ಮಗಳನ್ನು ನಿರಂಜನ್ ಮದುವೆ ಮಾಡಿಕೊಳ್ಳಲಿಲ್ಲ ಅನ್ನೋ ಕೋಪ ಬೇರೆ ಇತ್ತು ಅವರಿಗೆ. ರಾಜಣ್ಣನಿಗೆ 5 ಜನ ತಂಗಿಯರು. ಅವರಿಗೆಲ್ಲ ಮದುವೆ ಮಾಡಿದ್ದು ಬಾಣಂತನ ಮಾಡಿದ್ದು ಕೂಡ ರಾಜಣ್ಣ ಮತ್ತು ಪದ್ಮಾರವರೇ. ಮುಂದುವರೆಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಅಭಿಮಾನಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ತಪ್ಪದೇ ಮರೆಯದೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.